ಅಂದ್ರೆ ಆಸೆ ಇದೆ ಇವಾಗ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಒಂದು ಬರೆಯೋಣ ಅನ್ಕೊಂಡಿದೀನಿ. ನೋಡಪ್ಪ ನೆಕ್ಸ್ಟ್ ಪೊಲೀಸ್. ಯಾಕಂದ್ರೆ ನಾನು ತುಂಬಾ ಮೊನ್ನೆ ನಂಗೊಂದು ಬ್ಯಾಡ್ ಒಂಥರ ಘಟನೆ ಆಯ್ತು. ನಮ್ಮ ಫ್ರೆಂಡ್ಸ್ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಅವ್ರು ನಮ್ಮನ್ನ ರಿಯಾಕ್ಟ್ ಮಾಡೋ ರೀತಿನೇ ಚೇಂಜ್ ಆಗಿದೆ. ಒಂದು ಆಕ್ಚುಲಿ ಸರ್ಕಾರದ ಒಂದು ಆದೇಶನೇ ಇದೆ, ಒಂದು ಯಾರೋ ವ್ಯಕ್ತಿ ಬಂದ್ರೆ ಅವ್ರು ನಿಲ್ಲಿಸ್ಬಿಟ್ಟು ಕೂರಿಸ್ಬಿಟ್ಟು ಕೇಳ್ಬೇಕು ಏನ್ ನಿಮ್ ತೊಂದ್ರೆ, ಏನು ಸಮಸ್ಯೆಗಳು ಅಂತ. ಬಟ್ ಅವರು ನಮ್ಮನ್ನ ನಿಲ್ಸ್ಬಿಟ್ಟು ಮಾತಾಡು ಒಂಥರ ಏನೋ ಅಗೌರವ, ಏನು ಹೋಗು ಬಾ ಏಕೋಚನ ಎಲ್ಲ ಮಾತಾಡ್ಸೋದು, ಅದೆಲ್ಲ ಮಾಡ್ದಂಗೆ ಯಾಕೋ ಮನಸ್ಸಿಗೆ ತುಂಬಾ ನೋವಾಯ್ತು ಮ್ಯಾಮ್. ಅದಕ್ಕೋಸ್ಕರ ಇವಾಗ ನಮ್ಮ ಸಮುದಾಯದಲ್ಲಿ ನಾವೇ ಪೊಲೀಸ್ ಆದ್ರೆ ಇನ್ನು ನಮ್ಮ ಬಗ್ಗೆ ಮಾತಾಡೋರು ಯಾರು, ಅವಾಗ ನಮ್ಮ ಕಮ್ಯುನಿಟಿ ಸಮುದಾಯಗಳ ಸಮಸ್ಯೆಗಳು ನಮ್ಗೆ ಗೊತ್ತಿರುತ್ತೆ, ಅದನ್ನ ಸಾಲ್ವ್ ಮಾಡ್ಕೋಬಹುದಲ್ವಾ. ಹಾಗಾದ್ರೆ ನೆಕ್ಸ್ಟ್ ಪೊಲೀಸ್ ಈ ಕ್ಷೇತ್ರಕ್ಕೂ ಬಂದ್ಬಿಡ್ತೀರಾ ಅಂದಂಗಾಯ್ತು. ನೋಡೋಣ, ಪ್ರಿಪೇರ್ ಆಗ್ತಾ ಇದೀನಿ PSI ಗೂ, ನೋಡೋಣ. ನೆಕ್ಸ್ಟ್ ಶ್ರಾವ್ಯ PSI ನೆಕ್ಸ್ಟ್ ನಮ್ಗೆ ಇಂಟರ್ವ್ಯೂ ಕೊಡಿರ. ನಂಗೆ KS ತುಂಬಾ ಡ್ರೀಮ್ಸ್ ಇದೆ, ಬಟ್ PSI ಬಂದ್ರೆ ಬಿಡಲ್ಲ ಮ್ಯಾಮ್, ವಿಲ್ ಟ್ರೈ. ಅದನ್ನ ಎಕ್ಸಾಮ್ ಬರ್ಲಿಕ್ಕೆ ಎಲ್ಲ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ. ಸ್ವಲ್ಪ ಬೇಸಿಕಲಿ ಸ್ವಲ್ಪ ಇದು ಫಿಟ್ ಆಗ್ಬೇಕು, ಸ್ವಲ್ಪ ಸ್ಟ್ರೆಂತ್ ಬೇಕು, ಅದಕ್ಕೆ ಇದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೆ ಮ್ಯಾಮ್. ಅದಕ್ಕೂ ನಿಂಗೂ ಅದೇ ಗುರಿ ಇರೋದು ಸದ್ಯಕ್ಕೆ. ಇವಾಗ ನಿಮ್ಮ ಲೈಫ್ ನ ರೀಕಾಲ್ ಮಾಡ್ಕೊಂಡು ನೋಡಿದಾಗ ಹೇಗ್ ಅನ್ಸುತ್ತೆ? ಒಂಥರ ದಿಕ್ಕು ದೆಸೆ ಇಲ್ತರ ಬದುಕಿದ್ದೆ. ಇವಾಗ ಒಂದೇನೋ ನನ್ನ ಲೈಫಲ್ಲಿ ಅದೇನೋ ಅಂತಾರಲ್ಲ, ಹುಟ್ಟು ಆಕಸ್ಮಿಕ ಅದು ಸಾವಿನ ಚರಿತ್ರೆ ಆಗ್ಬೇಕು ಅಂತ, ನನ್ನ ಸಾವು ಚರಿತ್ರೆ ಆಗ್ಬಿಟ್ರೆ ಸಾಯ್ಬೇಕು ಮ್ಯಾಮ್, ನಾನು ಅಷ್ಟೇ. ಗ್ರೇಟ್. ನಿಮ್ ಊರಲ್ಲಿ ಹೋಗಿದ್ರಾ ಮೂಡಲಿಗೆ? ಹೋಗಿಲ್ಲ ಮ್ಯಾಮ್, ನಾನು ಹೋಗಿಲ್ಲ. ಹೋಗ್ಬೇಕಲ್ವಾ? ಅಂದ್ರೆ ಅಜ್ಜಿ ಇದ್ರು, ಅಜ್ಜಿ ತಿರೋದ್ರು, ಆಮೇಲೆ ಹಂಗೆ ನನ್ನವ್ರು ಅಂತ ಯಾರೋ ಫೀಲ್ ಬರ್ಲಿಲ್ಲ, ಅವ್ರು ಯಾರೋ ಆತರ ನೋಡ್ಕೊಳ್ಳಿಲ್ಲ, ನಂಗೆ ಓಕೆ ಇಷ್ಟವಾಗ್ಲಿಲ್ಲ ಮ್ಯಾಮ್. ಇವಾಗ ಲೈಫ್ ಪಾರ್ಟ್ನರ್ ಅನ್ನೋಕ್ಕಿಂತನೂ ದೇವರೇ ನನ್ನ ಲೈಫ್ ಪಾರ್ಟ್ನರ್ ದೇವರನ್ನೇ ಲೈಫ್ ಪಾರ್ಟ್ನರ್ ಅಷ್ಟೇ. ಹೌದು, ದೇವರು ಅಂಡ್ ಬುಕ್ಸ್ ಅಷ್ಟೇ ನನ್ನ ಲೈಫ್ ಪಾರ್ಟ್ನರ್. ಪುಸ್ತಕನ ಎಂದಿಗೂ ಬಿಡಲ್ಲ ನೀವು? ಇಲ್ಲ, ಆ ಪುಸ್ತಕ ಅದೇ ಹೇಳ್ತಾರಲ್ಲ, ತಲೆ ಎತ್ತಿ ನೋಡೋಣ, ತಲೆ ತಗಸಿ ನೋಡೋಣ, ನನ್ನ ತಲೆ ಎತ್ತಿ ಮಾಡ್ತಂತ, ಆತರ ನಾನು ಬುಕ್ಸ್ ಜಾಸ್ತಿ ನಂಬಿರೋದು. ಬುಕ್ಸ್ ದೇವ್ರು ಅಷ್ಟೇ ನನ್ಗೆ.